ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಹಾಲ್ ಇನ್ ಒನ್ ಲಾಕ್ಸ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅದು ಕ್ಲಿಕ್ ಮಾಡಿ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್. ಮೊದಲಿಗೆ ನಾನು 2-3 ಕ್ಯಾರೆಟ್ ತೊಗೋತಾ ಇದ್ದೀನಿ. ಇದು ಏನಕ್ಕಪ್ಪ ಅಂದರೆ ನಾನು ನನ್ನ ಮಗಳಿಗೋಸ್ಕರ ಕ್ಯಾರೆಟ್ ಸಾಲಿಡ್ ಫುಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಾಲಿಡ್ ಫುಡ್ಡಿಂದ ಹಲವಾರು ಬೆನಿಫಿಟ್ಸ್ಗಳಿದ್ದಾವೆ. ಅದರಲ್ಲಿ ಮೊದಲಿಗೆ ಇದರಲ್ಲಿರುವಂಥ ಎ ವಿಟಮಿನ್ ತುಂಬ ಹೇರಳವಾಗಿರುತ್ತೆ. ಕಣ್ಣಿಗೆ ಒಳ್ಳೆಯದು, ಚರ್ಮಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು, ಮಕ್ಕಳಿಗೆ ಬ್ರೈನ್ಗೆ ಒಳ್ಳೆಯದು. ಅದಕ್ಕೋಸ್ಕರ ಇದನ್ನು ನಾನು ಮಾಡ್ತಾಯಿದ್ದೀನಿ. ಇದರಲ್ಲೇನು ವಿಶೇಷ ಅಂದರೆ ನಾನು ಈ ಕ್ಯಾರೆಟ್ ಸಾಲಿಡ್ ಫುಡ್ನ ಕುದಿಸ್ತಾ ಇಲ್ಲ, ಬೇಯಿಸ್ತಾ ಇದ್ದೀನಿ. ಅದು ಸ್ಟೀಮಲ್ಲಿ ಹವೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದರಲ್ಲೇ ಉಳ್ಕೊಳ್ಳುತ್ತೆ. ಕುದಿಸಿದರೆ ನಾವು ಆವಿಯಾಗಿ ಹೋಗುತ್ತೆ, ಅದಕ್ಕೋಸ್ಕರ. ಮತ್ತು ನಾನು ಇದರೊಟ್ಟಿಗೆ ಬೆಲ್ಲ ಮತ್ತು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ನಿಮಗೆ ಗೊತ್ತು ಏನಕ್ಕೆ ಯೂಸ್ ಆಗುತ್ತೆ ಅಂತ. ನೋಡಿ, ನಾ ಕ್ಯಾರೆಟ್ನ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇದಾದಮೇಲೆ ನಮಗೆ ಯಾವ ಥರ ಬೇಕೋ ಆ ಥರ ಸಣ್ಣದಾಗಿ ತುರ್ಕೊಳ್ಳಿ, ಸಾಕು. ನನಗಿಷ್ಟೇ. ನನ್ನ ಮಗಳಿಗೆ ಆಲ್ರೆಡಿ 9 ಮಂತ್ಸ್ ಆಗಿರೋದ್ರಿಂದ ಅವಳು ಸ್ವಲ್ಪ ಗಟ್ಟಿ ಪದಾರ್ಥ ಎಲ್ಲ ತಿಂತಾಯಿದ್ದಾಳೆ ಇವಾಗ, ಅದಕ್ಕೋಸ್ಕರ ಈ ಥರ ತುರ್ಕೊತಾ ಇದ್ದೀನಿ. 6 ಮಂತ್ ಬೇಬಿ ಆದರೆ ಇನ್ನೂ ಸ್ವಲ್ಪ ಸಣ್ಣ ಇರೋ ಹೋಲಲ್ಲಿ ತುರ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ತುಪ್ಪ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ಕಿನ್ನಿಗೂ ಒಳ್ಳೆಯದು, ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ, ಅದಕ್ಕೋಸ್ಕರ ತುಪ್ಪ ಯೂಸ್ ಮಾಡಿ. ಇನ್ನು ಬೆಲ್ಲ ಆ್ಯಸ್ ಯೂಸಲ್ ನಿಮಗೆಲ್ಲ ಗೊತ್ತು ಅದು ಏನಕ್ಕೆ ತುಂಬ ಯೂಸು ಅಂತ. ಮೂಳೆಗಳಿಗೆ ಶಕ್ತಿ ಕೊಡೋದ್ರಿಂದ, ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಬೆಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ತೊಗೊಳ್ಳಿ, ಅದರಲ್ಲಿ ನೀರು ಹಾಕಿ, ಒಂದು ಯಾವ್ದಾದ್ರು ಚಿಕ್ಕ ಪಾತ್ರೆ ಇದ್ದರೆ ಅದರೊಳಗಡೆ ತುರಿದಿರೋಂಥ ಕ್ಯಾರೆಟ್ನ ಹಾಕ್ಬಿಟ್ಟು, ಮೇಲ್ಗಡೆ ಒಂದು ಪ್ಲೇಟ್ ಇಲ್ಲ ಇಡ್ಲಿ ಪಾತ್ರೆ ಇದ್ದರೆ ನೀವು ಅದರಲ್ಲೇ ಮಾಡ್ಕೋಬೋದು. ನಾನು ಸುಮ್ಮನೆ ದೊಡ್ಡ ಪಾತ್ರೆ ಯಾಕೆ ಅಂತ ಇದರಲ್ಲಿ ಮಾಡ್ತಾಯಿದ್ದೀನಿ, ನಿಮ್ಮ ಇಷ್ಟ. ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ 3/4 ಅವರ್ ನಾನು ಚೆನ್ನಾಗಿ ಬೇಯಲಿ ಅಂತ ಆ ಥರ ನೀರಲ್ಲಿ ಬೇಯಿಸಿದ್ದು. ನೋಡಿ, ಈ ಥರ ಸ್ಟೀಮಲ್ಲಿ ನೀಟಾಗಿ ಬೆಂದಾದಮೇಲೆ ನೋಡಿ ಎಷ್ಟು ಸಾಫ್ಟಾಗಿದೆ. ಇದು ನೀವು ಹಂಗೇನೂ ತಿನ್ನಿಸ್ಬೋದು, ಇಲ್ಲ ನಾನು ಮ್ಯಾಶ್ ಮಾಡ್ತೀನಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ. 6 ಮಂತ್ ಬೇಬಿಗೂ ನೀವು ಮ್ಯಾಶ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ನಾನು ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಇದನ್ನ ಮ್ಯಾಶ್ ಮಾಡಿಕೊಂಡು, ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನಾನಿಷ್ಟು ಕ್ಯಾರೆಟ್ ತೆಗೆದಿದ್ದೀನಿ, ಅದಕ್ಕೆ ಸಾಕಾಗೋಷ್ಟು ಬೆಲ್ಲನ ಪುಡಿನ ಹಾಕ್ತೀನಿ. ಹಾಕ್ಬಿಟ್ಟು ಇದರೊಟ್ಟಿಗೆ ಅದನ್ನು ನಾನು ಮ್ಯಾಶ್ ಮಾಡ್ತೀನಿ ನೀಟಾಗಿ. ಮ್ಯಾಶ್ ಮಾಡ್ತಾ ಸ್ಮೆಲ್ ಬರ್ತಾ ಇರುತ್ತೆ. ನಿಜವಾಗ್ಲೂ ನಾವೇ ತಿಂದುಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ ಇದು. ಮಕ್ಕಳು ಮಾತ್ರ ನಿಜವಾಗ್ಲೂ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಲಾಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ. ಇದು ಊರ ಕಡೆ ತುಪ್ಪ, ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇದ್ರ ಜೊತೆ ತುಪ್ಪ ಮತ್ತು ಬೆಲ್ಲ, ಈ ಕ್ಯಾರೆಟ್ ನಿಜವಾಗ್ಲೂ ಟೇಸ್ಟು ತಿನ್ನೋಕೆ ಹಲ್ವಾ ಥರ ಇರುತ್ತೆ. ಹಲ್ವಾ ಇಲ್ಲರಿ, ಅದಕ್ಕಿನ್ನೂ ಟೇಸ್ಟು ಸೂಪರಾಗಿರುತ್ತೆ. ಒಂದಿಂದಲೇ ಯಾವುದಾದ್ರೂ ಒಂದು ಟೈಮ್ ನಿಮ್ಮ ಮಕ್ಕಳಿಗೆ ತಿನ್ನಿಸೋದ್ರಿಂದ ಅವ್ರಿಗೂ ಸ್ವಲ್ಪ ಬದಲಾವಣೆ ಕಾಣುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಪ್ಲೀಸ್.